ನಮಸ್ಕಾರ ವಿದ್ಯಾರ್ಥಿಗಳೇ ಮತ್ತು ವಿದ್ಯಾರ್ಥಿಗಳೇ ಪಾಲಕರಿಗೆ ಸ್ವಾಗತ. ಈ ವಿಡಿಯೋದಲ್ಲಿ ಏನಂತಂದರೆ, ನೀವು ಸುಮಾರು ನನಗೆ ಕಾಮೆಂಟ್ ಕೇಳ್ತಾ ಇರುವಂಥದ್ದು ಮೊರಾರ್ಜಿ ದೇಸಾಯಿ ಮತ್ತು ಅಲ್ಪಸಂಖ್ಯಾತರ ಇಲಾಖೆಯ ಏನು ರಿಸಲ್ಟ್ ಬಂದಿದೆ. ಇವತ್ತು 2 ರಿಸಲ್ಟ್ಗಳು ಬಂದಿದೆ ಆಲ್ರೆಡಿ ನಿನ್ನೆಯಿಂದ. ಯಾವುದಂದರೆ, ಒಂದು PUC SSLC ಆದಮೇಲೆ PUCಗೆ ಅಡ್ಮಿಷನ್ ಬಯಸುವಂಥ ಅಭ್ಯರ್ಥಿಗಳದ್ದು ಸೆಲೆಕ್ಷನ್ ಲಿಸ್ಟನ್ನು ಕೊಟ್ಟಿದ್ದಾರೆ. ಇನ್ನೊಂದು ಯಾವುದು ಅಂತಂದರೆ, 6th ಸ್ಟ್ಯಾಂಡರ್ಡ್ಗೆ ಅಡ್ಮಿಷನ್ನ ಮಾಡ್ಕೊಳ್ಳಿಕ್ಕೆ ಲಿಸ್ಟನ್ನು ಕೂಡ ಬಿಟ್ಟಿದ್ದಾರೆ. 2 ಲಿಸ್ಟ್ಗಳನ್ನು ಒಂದೇ ವೆಬ್ಸೈಟಲ್ಲಿ ಕೊಟ್ಟಿದ್ದಾರೆ. ಈ ವಿಡಿಯೋದಲ್ಲಿ ಯಾರೆಲ್ಲ PUC ಮಾಡಬೇಕಂತಿದ್ದಾರೆ ಅವ್ರ ಲಿಸ್ಟ್ ನೋಡ್ಕೋಬೇಕಿತ್ತು ಮತ್ತು 6th ಸ್ಟ್ಯಾಂಡರ್ಡ್ ಇದ್ದಾರೆ ಅವ್ರನ್ನ ನೋಡ್ಕೋಬೇಕಿತ್ತು. ಅಂಥ ಅಭ್ಯರ್ಥಿಗಳಿಗೆ ಮಾಹಿತಿಯನ್ನು ಕೊಡ್ತೇನೆ. ಆಮೇಲೆ ಜೊತೆಗೆ ಲಿಂಕನ್ನು ಕೂಡ ಕೊಟ್ಟಿರ್ತೇನೆ, ಬೇರೆ ಬೇರೆ ಲಿಂಕನ್ನು ಕೊಟ್ಟಿರ್ತೇನೆ. ನನ್ನ ಡಿಸ್ಕ್ರಿಪ್ಷನ್ದಲ್ಲಿ ಹೋಗ್ಬೇಕಾಗತ್ತೆ, ನೀವು ಅಲ್ಲಿ ಲಿಂಕ್ ಹಾಕಿರ್ತೇನೆ. SSLCದು ಬೇರೆ ಮತ್ತು 6th ಬೇರೆ, ಅಂದರೆ PUCದು ಇಲ್ಲಿ ನೋಡ್ತಾ ಇದ್ದೀರಿ ಒಂದೇ ಲಿಂಕಲ್ಲಿದೆ. ಮೇಲ್ಭಾಗದಲ್ಲಿ ಇರುವಂಥದ್ದು PUC ವಿದ್ಯಾರ್ಥಿಗಳಿಗೆ. ಸೊ ಈ PUC ವಿದ್ಯಾರ್ಥಿಗಳಿಗೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿಯಾಗಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತಾ, ಹೌದಾ? ಸೊ ಇಲ್ಲಿ ನೋಡ್ಬೋದು ನಾವು 6th ಅಂತ ಬರ್ತಾ ಇದೆ. ಬಟ್ ಅದನ್ನು ಸರಿಯಾಗಿ ಕ್ಲಿಕ್ ಮಾಡ್ಬೇಕಂದ್ರೆ ಇಲ್ಲಿ ಮೇಲ್ಭಾಗದಲ್ಲಿ ಕ್ಲಿಕ್ ಮಾಡಿದರೆ ಸೊ ಅದೇನಾಗುತ್ತೆ ಅಂದರೆ ಪೇಜ್ ಟಚ್ ಆಗೋದ್ರಿಂದ, ಓಕೆನಾ? ಸೊ ಜಸ್ಟ್ ಟಚ್ ಆಗೋದ್ರೆ ಆ ರೀತಿ ಕಾಣಿಸುತ್ತೆ. ಬಟ್ ಇಲ್ಲಿ ನೋಡಿದಾಗ ಸೇಮ್ ಲಿಂಕ್ ನೋಡಿದ್ರೆ ಹಂಗೆ ಕಾಣಿಸುತ್ತೆ. ಬಟ್ ಇಲ್ಲಿ ನೋಡಿದರೆ PUCದೇ ಕಾಣಿಸುತ್ತೆ, ನಿಮಗೆ ಇಲ್ಲಿ PUC ರಿಸಲ್ಟ್ ಕಾಣಿಸುತ್ತೆ. ಸೊ ಮೇಲ್ಭಾಗದಲ್ಲಿ ಇರುವಂಥದ್ದು ನಾನು ಇನ್ನೊಂದು ಸಲ ತೋರಿಸ್ತೀನಿ. ಮೇಲ್ಭಾಗದಲ್ಲಿ ಇರುವಂಥದ್ದು ಕ್ಲಿಕ್ ಮಾಡಿದರೆ ಸೊ ಯಾವ್ದಾದ್ರು ಒಂದು ಜಿಲ್ಲೆ ಸೆಲೆಕ್ಟ್ ಮಾಡಿದರೆ ನಿಮಗೆ ಇಲ್ಲಿ ಕಾಣಿಸುತ್ತೆ ನೀಟಾಗಿ PUC ಅಂತ ಕಾಣಿಸುತ್ತೆ. ಆಮೇಲೆ ಇನ್ನೊಂದಿರುವಂಥದ್ದು, ಆಮೇಲೆ ನೋಡಿ ಇದರಲ್ಲಿ ನಿಮ್ದು ಯಾವ ಜಿಲ್ಲೆ ಬೇಕೋ ಆ ಜಿಲ್ಲೆಗಳು ಇಲ್ಲಿ ಇದಾವೆ. ಓಕೆ, ಸೊ ಇಲ್ಲಿ ಜಿಲ್ಲೆಗಳು ಇದಾವೆ, ಅದನ್ನು ಹೋಗಿ ನೀವು ಡೌನ್ಲೋಡ್ ಮಾಡ್ಕೋಬೋದು. ಆಮೇಲೆ ಇನ್ನೊಂದು ಯಾವುದು ಅಂತಂದರೆ 6th ಸ್ಟ್ಯಾಂಡರ್ಡ್ಗೆ, ಅದರ ಕೆಳಗಡೆ ಇದೆ ನೋಡಿರಿ, ಇದು 6th ಸ್ಟ್ಯಾಂಡರ್ಡ್ಗೆ ಇರುವಂಥದ್ದು. ಇದಕ್ಕೆ ನೀವು ಕ್ಲಿಕ್ ಮಾಡಿದರೆ, ಇದಕ್ಕೆ ಕೆಳಗಡೆ ಕ್ಲಿಕ್ ಮಾಡಿದರೆ ಈ ರೀತಿ ಏನಾಗುತ್ತೆ, ಸ್ವಲ್ಪ ಬಿಸಿ ಬರುತ್ತೆ. ಬಟ್ ಮೊಬೈಲಲ್ಲಿ ಓಪನ್ ಮಾಡ್ಕೋಬೋದು. ನನ್ನ ಮೊಬೈಲಲ್ಲಿ ಇದು ಓಪನ್ ಆಗ್ತಾಯಿದೆ. ಬಟ್ ಭಾಳಷ್ಟು ಅಭ್ಯರ್ಥಿಗಳು ಕಂಪ್ಲೇಂಟ್ ಮಾಡಿರೋದು ಏನಂದರೆ ಓಪನ್ ಆಗ್ತಾಯಿಲ್ಲ ಅಂತ. ಸೊ ಅದಕ್ಕೆ ಏನು ಮಾಡೋಕ್ಕಾಗೋದಿಲ್ಲ. ಇಲ್ಲಿ ನೋಡ್ತಾ ಇದ್ದೀರಿ, ಇಲ್ಲಿ ವಿದ್ಯಾರ್ಥಿಗಳದ್ದು ನಿಮ್ಮ ಜಿಲ್ಲೆದು ಇಲ್ಲಿ ಕಾಣಿಸುತ್ತೆ. ನಿಮಗೆ ಮೊಬೈಲ್ ಓಪನ್ ಆಗಿಲ್ಲ ಅಂದರೆ ಯಾರ್ದಾರ್ದು ಚಲೋ ಸ್ಮಾರ್ಟ್ಫೋನ್, ಅಂದರೆ ಈಗ ರೀಸೆಂಟ್ ತೊಗೊಂಡಿರುವಂಥ ಒಂದು ಸ್ಮಾರ್ಟ್ಫೋನ್ಗಳಲ್ಲಿ ಓಪನ್ ಮಾಡ್ಬೋದು. ಸೊ ನೋಡಿ ಇಲ್ಲಿ ಓಪನ್ ಆಗ್ತಾಯಿದೆ. ಇದು 6ನೇ ತರಗತಿಯ ಒಂದು ಲಿಸ್ಟ್ ಬಿಡುಗಡೆ ಆಗಿರುವಂಥದ್ದು. ಇದು ನಿಮ್ಮ ಜಿಲ್ಲೆದು ಯಾವುದಿದೆ ನೋಡ್ಕೋಬೋದು. 2 ಲಿಂಕನ್ನು ಬೇರೆ ಬೇರೆ ಕೊಟ್ಟಿರ್ತೇನೆ ಡಿಸ್ಕ್ರಿಪ್ಷನ್ದಲ್ಲಿ, ಹೋಗಿ ನೋಡ್ಕೊಳ್ರಿ. ಆಮೇಲೆ 6ನೇ ತರಗತಿಯವರಿಗೆ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ 3 ಮತ್ತು 4ನೇ ತಾರೀಕಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇದೆ. ಅದನ್ನು ಕೂಡ ವಿಡಿಯೋ ಮಾಡಿ ಹಾಕಿದ್ದೀನಿ, ನೋಡ್ಕೊಳ್ರಿ.